ಕಾಂಗ್ರೆಸ್ ಪಾಳ್ಯದಲ್ಲಿ ಪಟ್ಟದಾಟ ಜೋರಾಗಿದೆ. ಹೈಕಮಾಂಡ್ಗೆ ತಲೆನೋವಾಗಿರುವ ಕರ್ನಾಟಕ ಸಿಎಂ ಗದ್ದುಗೆ ಕದನಕ್ಕೆ ಅಂತ್ಯ ಹಾಡೋಕೆ ಮಾತ್ರ ರೆಡಿ ಆಗ್ತಾ ಇಲ್ಲ. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಬಿಡ್ತಾ ಇಲ್ಲ. ಎರಡು ಬಣಗಳ ನಡುವಿನ ಗದ್ದುಗೆ ಸಮರ ಜೋರಾಗಿದೆ. ಸಿಎಂ ಪಟ್ಟದ ಜಂಜಾಟದಲ್ಲಿ ಸಿಎಂ ಸಿದ್ದರಾಮಯ್ಯ ಮೌನವರಿಸುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಮೇ 15ಕ್ಕೆ ಮೇಡಿ ಕ್ರಾಂತಿಯಾಗಲಿದೆಯಾ? ಡಿಕೆಶಿಗೆ ಪಟ್ಟದ ಗದ್ದುಗೆ ಒಲಿಯುತ್ತಾ? ಇಲ್ಲಿದೆ ಈ ಕುರಿತಾದಂತಹ ಸ್ಪೆಷಲ್ ಸ್ಟೋರಿ ಮೇಡಿ ಕ್ರಾಂತಿ. ನಾನು ಪವನ್ ಪ್ರಭು. ಕಾಂಗ್ರೆಸ್ನಲ್ಲಿ ಪಟ್ಟದಾಟ, ಯಾರಿಗೆ ಸಿಎಂ ಪಟ್ಟ? ಕುರ್ಚಿ ಕದನದ ನಡುವೆ ಸಿಎಂ ಮೌನ ವಹಿಸಿರೋದು ಯಾಕೆ? ಕಾಂಗ್ರೆಸ್ ಪಾಳ್ಯದಲ್ಲೇ ಪಟ್ಟದಾಟ ಜೋರಾಗಿದೆ. ಹೈಕಮಾಂಡ್ಗೆ ತಲೆನೋವಾಗಿರುವ ಕರ್ನಾಟಕ ಸಿಎಂ ಗದ್ದುಗೆ ಕದನಕ್ಕೆ ಅಂತ್ಯ ಹಾಡೋಕೆ ಮಾತ್ರ ರೆಡಿ ಆಗ್ತಾ ಇಲ್ಲ. ಹೌದು, ರಾಜ್ಯ ರಾಜಕೀಯದಲ್ಲೇ ಸಿಎಂ ಪಟ್ಟದ ಕದನ ಜೋರಾಗಿದೆ. ಮೇ 15ರಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕಾರಿ ಚರ್ಚೆಗಳು ನಡೀತಾ ಇವೆ. ಡಿಕೆ ಅಭಿಮಾನಿಗಳು ಮತ್ತು ಬೆಂಬಲಿಗರ ಶಾಸಕರು ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಶುಭ ಸುದ್ದಿ ನಿರೀಕ್ಷೆಯಲ್ಲಿದ್ದಾರೆ. ಅಲ್ಲದೆ ಮೇ 4 ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ದೆಹಲಿಗೆ ಹಾರಲು ಸುಮಾರು 40 ಶಾಸಕರು ಸಜ್ಜಾಗಿದ್ದಾರೆ. 2.5 ವರ್ಷಗಳ ಸಿಎಂ ಪಟ್ಟ ಹಂಚಿಕೆಯಲ್ಲಿದ್ದ ತೀರ್ಮಾನ ಇದೀಗ ಬೇರೆ ಹಾದಿಯಲ್ಲೇ ಹೋಗ್ತಾ ಇದೆ. ಹೈಕಮಾಂಡ್ ರಾಜ್ಯ ಸಿಎಂ ಪಟ್ಟದ ಮಧ್ಯಸ್ಥಿಕೆ ವಹಿಸದೇ ಇರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಕೂಡ ಸಿಎಂ ಸ್ಥಾನದ ಬಗ್ಗೆ ಮೌನ ವಹಿಸಿರುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ನಾಯಕತ್ವ ಬದಲಾವಣೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಿಸಿದಂತೆ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಬಗ್ಗೆ ಊಹಾಪೋಹಗಳು ಹರಿದಾಡ್ತಾ ಇವೆ. ಆದರೆ ಡಿಕೆ ಶಿವಕುಮಾರ್ ಈ ಕುರಿತು ಸ್ಪಷ್ಟನೆ ಮಾತ್ರ ನೀಡಿಲ್ಲ. ನಾನು ಮುಖ್ಯಮಂತ್ರಿ ಹುದ್ದೆಯ ಚರ್ಚೆಯನ್ನ ಎಂದಿಗೂ ಮಾಡಲ್ಲ ಎಂದು ಹೇಳಿದ್ರು. ಈಗ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆಯೋ ಅದಕ್ಕೆ ತಾನು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದ್ಧರಾಗಿರುತ್ತೇವೆ ಎಂದು ತಿಳಿಸಿದ್ದಾರೆ. ಆದರೆ ಪಕ್ಷದಲ್ಲಿ 100% ಗೊಂದಲಗಳು ಇರೋದು ನಿಜ ಎಂದು ಒಪ್ಪಿಕೊಂಡಿರುವ ಡಿಕೆ ಶಿವಕುಮಾರ್ ಅದನ್ನ ಬಗೆಹರಿಸೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದು ಹೇಳಿದ್ದಾರೆ. ಇನ್ನು ಪಕ್ಷದ ಮೇಲೆ ಸಂಪೂರ್ಣ ವಿಶ್ವಾಸವಿದ್ದು ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದು, ಮೇ 15ರಂದು ಡಿಕೆ ಶಿವಕುಮಾರ್ ಬರ್ತ್ಡೇ ಗಿಫ್ಟ್ ಆಗಿ ಸಿಎಂ ಪಟ್ಟ ಅಲಂಕರಿಸ್ತಾರಾ ಅನ್ನೋದು ಮೇ 14ರ ಬಳಿಕವೇ ಗೊತ್ತಾಗಲಿದೆ. ಅಹಿಂದ ದಾಳ ಉರುಳಿಸೋಕೆ ಡಿಕೆ ಮಾಸ್ಟರ್ ಪ್ಲಾನ್. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕಾಲ ಕೊನೆಯಾಗುತ್ತಾ? ಇನ್ನು ಅಹಿಂದ ದಾಳ ಉರುಳಿಸೋಕೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಸಚಿವ ಆಕಾಂಕ್ಷಿ ನೆಪದಲ್ಲೇ ಶಾಸಕರು ಟೂರ್ ಹೊಡೆದಿದ್ದಾರೆ. ಸಿಎಂ ಕದನಕ್ಕೆ ಮುಕ್ತಿ ಹಾಡಿದಾಗಲೇ ಸಚಿವ ಸ್ಥಾನದ ನಿರ್ಧಾರ ಆಗೋದು ಅನ್ನೋದು ಶಾಸಕರಿಗೆ ತಿಳಿದ ವಿಚಾರವೇ. ಆದ್ರೆ ಹೈಕಮಾಂಡ್ ಮಾತ್ರ ಮೌನ ಮುರಿತಾ ಇಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ತಾವು ಸಿಎಂ ವಿಚಾರದಲ್ಲಿ ಭಾಗಿಯಾದವರಲ್ಲ, ಸರ್ಕಾರದ ಭಾಗಿದಾರರಷ್ಟೇ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಸಚಿವ ಎಂಬಿ ಪಾಟೀಲ್ ಸಹ ಇದೇ ನಿಲುವನ್ನ ಪುನರುಚ್ಚರಿಸಿದ್ದಾರೆ. ಡಿಕೆ ಶಿವಕುಮಾರ್ ವಿವಿಧ ರಾಜ್ಯಗಳ ಚುನಾವಣಾ ಸಮಿತಿಯಲ್ಲಿದ್ದು ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ದೆಹಲಿ ಪ್ರವಾಸ ಸಹಜ ಎಂದು ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ, ಮಂತ್ರಿಮಂಡಲ ವಿಸ್ತರಣೆಯಂತಹ ಯಾವುದೇ ವಿಚಾರಗಳು ಹೈಕಮಾಂಡ್ಗೆ ಬಿಟ್ಟಿರುವಂತಹ ನಿರ್ಣಯಗಳಾಗಿವೆ ಅಂತ ತಿಳಿಸಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನ ನಿರ್ಧಾರವೇ ಅಂತಿಮ ಎಂದು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಒಪ್ಪಿಕೊಂಡಿದ್ದು ಹೈಕಮಾಂಡ್ ಮಾತ್ರ ಮೌನ ವಹಿಸಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಪಟ್ಟಕ್ಕೆ ಶಾಸಕರ ಪಟ್ಟು ಹಿಡಿದಿದ್ದು ಮೇ 15ಕ್ಕೆ ಅವರ ಹುಟ್ಟುಹಬ್ಬಕ್ಕೆ ಸಿಎಂ ಸ್ಥಾನ ನೀಡಬೇಕು ಅನ್ನೋ ಕೂಗು ಹೆಚ್ಚಾಗಿದೆ. ಡಿಕೆಶಿ ಸಿಎಂ ಗದ್ದುಗೆ ಏರಿದ್ರೆ ಸಿಎಂ ಸಿದ್ದರಾಮಯ್ಯ ಆಳ್ವಿಕೆ ಕಾಲ ಮುಗಿದು ಹೋಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬರ್ತ್ಡೇ ಗಿಫ್ಟ್ ಆಗಿ ಸಿಎಂ ಪಟ್ಟ ದಕ್ಕಲಿದೆಯಾ ಅಥವಾ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಆಗಲಿದೆಯಾ ಅನ್ನೋದನ್ನ ಮೇ ಬಳಿಕವೇ ಗೊತ್ತಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ.
ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.